ಸರ್ ಈಗ ನಾವು ಬಹಳ ಸತಿ ನಾನು ಹೇಳಿದ್ದೀನಿ ಸಿಎಂ ಕುರ್ಚಿ ಸದ್ಯಕ್ಕೆ ಖಾಲಿ ಇಲ್ಲ. ಅದೆಲ್ಲ ಯಾವಾಗ ಚರ್ಚೆ ಮಾಡಬೇಕಾಗಿರೋದು? ಖಾಲಿ ಆದ್ಮೇಲೆ ಈ 5 ವರ್ಷ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತಾರೆ. ಈಗ ಕೆಪಿಸಿಸಿ ಈಗ ಮುಖ್ಯಮಂತ್ರಿ ಕುರ್ಚಿನೂ ಖಾಲಿ ಇಲ್ಲ, ಕೆಪಿಸಿಸಿ ಅಧ್ಯಕ್ಷ ಕುರ್ಚಿನೂ ಖಾಲಿ ಇಲ್ಲ. ಈಗ ಒಂದ್ ನಿಮಿಷ ಈಗ ಅವಧಿ ಮುಗ್ದಿದೆ, ಅದೆಲ್ಲ ಯಾರು ತೀರ್ಮಾನ ಮಾಡ್ಬೇಕಾಗಿರೋದು? ಈಗ ಮನೆ ಮುಖ್ಯಮಂತ್ರಿ ಕುರ್ಚಿನೂ ಖಾಲಿ ಇಲ್ಲ, ಮನೆ ಅಧ್ಯಕ್ಷ ಕುರ್ಚಿನೂ ಖಾಲಿ ಇಲ್ಲ. ಈಗ ತೀರ್ಮಾನ ಮಾಡೋರು ಯಾರು? ನಮ್ಮ ಪಕ್ಷ, ಹೈಕಮಾಂಡ್ ಪಕ್ಷ. ನಾವು ಹೈಕಮಾಂಡ್ ಗೆರೆ ಹಾಕಿದ್ದು, ನಾವ್ ಯಾರು ಗೆರೆ ದಾಟಲ್ಲ. ಈಗ ಇದೆಲ್ಲ ತೀರ್ಮಾನ ಯಾರು ಸರ್ ಮಾಡ್ಬೇಕಾಗಿದೆ? ನಮ್ಮ ಅಭಿಪ್ರಾಯ ನಾವು ಹೇಳ್ಬೋದು. ಸತೀಶ್ ಅವರು ಸತೀಶ್ ಅಭಿಪ್ರಾಯ ಹೇಳಿದ್ದಾರೆ, ನನ್ನ ಅಭಿಪ್ರಾಯ ನಾನು ಹೇಳ್ತೀನಿ, ನಮ್ಮ ರಾಯರೆಡ್ಡಿ ಸಾಹೇಬರು ಅವ್ರ ಅಭಿಪ್ರಾಯ ಹೇಳ್ತಾರೆ, ಶಿವರಾಜ್ ಸಾಹೇಬರು ಅವ್ರ ಅಭಿಪ್ರಾಯ ಹೇಳ್ತಾರೆ, ರಾಘವೇಂದ್ರ ಯತ್ನಾಳ್ ಅವ್ರ ಅಭಿಪ್ರಾಯ ಹೇಳ್ತಾರೆ, ನನ್ನ ಅಭಿಪ್ರಾಯ ನಾನು ಹೇಳ್ತೀನಿ. ತೀರ್ಮಾನ ಅಲ್ಟಿಮೇಟ್ಲಿ ಹೈಕಮಾಂಡ್ ತಾನೆ. ಹೈಕಮಾಂಡ್ ತೀರ್ಮಾನ ಏನು? ಹೈಕಮಾಂಡ್, ನಾವೆಲ್ಲ ಹೈಕಮಾಂಡ್ ಶಿಸ್ತಿನ ಸರ್ ಈಗ ನಾವು ಬಹಳ ಸತಿ ನಾನು ಹೇಳಿದ್ದೀನಿ ಸಿಎಂ ಕುರ್ಚಿ ಸದ್ಯಕ್ಕೆ ಖಾಲಿ ಇಲ್ಲ. ಅದೆಲ್ಲ ಯಾವಾಗ ಚರ್ಚೆ ಮಾಡಬೇಕಾಗಿರೋದು? ಖಾಲಿ ಆದ್ಮೇಲೆ ಈ 5 ವರ್ಷ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತಾರೆ. ಈಗ ಕೆಪಿಸಿಸಿ ಈಗ ಮುಖ್ಯಮಂತ್ರಿ ಕುರ್ಚಿನೂ ಖಾಲಿ ಇಲ್ಲ, ಕೆಪಿಸಿಸಿ ಅಧ್ಯಕ್ಷ ಕುರ್ಚಿನೂ ಖಾಲಿ ಇಲ್ಲ. ಈಗ ಒಂದ್ ನಿಮಿಷ ಈಗ ಅವಧಿ ಮುಗ್ದಿದೆ, ಅದೆಲ್ಲ ಯಾರು ತೀರ್ಮಾನ ಮಾಡ್ಬೇಕಾಗಿರೋದು? ಈಗ ಮನೆ ಮುಖ್ಯಮಂತ್ರಿ ಕುರ್ಚಿನೂ ಖಾಲಿ ಇಲ್ಲ, ಮನೆ ಅಧ್ಯಕ್ಷ ಕುರ್ಚಿನೂ ಖಾಲಿ ಇಲ್ಲ. ಈಗ ತೀರ್ಮಾನ ಮಾಡೋರು ಯಾರು? ನಮ್ಮ ಪಕ್ಷ, ಹೈಕಮಾಂಡ್ ಪಕ್ಷ. ನಾವು ಹೈಕಮಾಂಡ್ ಗೆರೆ ಹಾಕಿದ್ದು, ನಾವ್ ಯಾರು ಗೆರೆ ದಾಟಲ್ಲ. ಈಗ ಇದೆಲ್ಲ ತೀರ್ಮಾನ ಯಾರು ಸರ್ ಮಾಡ್ಬೇಕಾಗಿದೆ? ನಮ್ಮ ಅಭಿಪ್ರಾಯ ನಾವು ಹೇಳ್ಬೋದು. ಸತೀಶ್ ಅವರು ಸತೀಶ್ ಅಭಿಪ್ರಾಯ ಹೇಳಿದ್ದಾರೆ, ನನ್ನ ಅಭಿಪ್ರಾಯ ನಾನು ಹೇಳ್ತೀನಿ, ನಮ್ಮ ರಾಯರೆಡ್ಡಿ ಸಾಹೇಬರು ಅವ್ರ ಅಭಿಪ್ರಾಯ ಹೇಳ್ತಾರೆ, ಶಿವರಾಜ್ ಸಾಹೇಬರು ಅವ್ರ ಅಭಿಪ್ರಾಯ ಹೇಳ್ತಾರೆ, ರಾಘವೇಂದ್ರ ಯತ್ನಾಳ್ ಅವ್ರ ಅಭಿಪ್ರಾಯ ಹೇಳ್ತಾರೆ, ನನ್ನ ಅಭಿಪ್ರಾಯ ನಾನು ಹೇಳ್ತೀನಿ. ತೀರ್ಮಾನ ಅಲ್ಟಿಮೇಟ್ಲಿ ಹೈಕಮಾಂಡ್ ತಾನೆ. ಹೈಕಮಾಂಡ್ ತೀರ್ಮಾನ ಏನು? ಹೈಕಮಾಂಡ್, ನಾವೆಲ್ಲ ಹೈಕಮಾಂಡ್ ಶಿಸ್ತಿನ